prime success for better future. Hello everyone, welcome to Prime Success YouTube channel. Myself Charishma. ಇವತ್ತಿನ ಟಾಪಿಕ್ ರೀಸನಿಂಗ್ ಟಾಪಿಕ್ ಇದು ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್. ಸೊ ಡೈರೆಕ್ಟಾಗಿ ಪ್ರಾಬ್ಲಮ್ಸ್ ಕನ್ಸಿಡರ್ ಮಾಡುವ. ಕನ್ಸಿಡರ್ ದ ಫಸ್ಟ್ ಒನ್. ಇನ್ ಅ ಲೈನ್ ಆಫ್ ಟ್ರೀಸ್ ಅ ಪರ್ಟಿಕ್ಯುಲರ್ ಟ್ರೀ ಇಸ್ ಫಿಫ್ತ್ ಫ್ರಮ್ ದ ಐದರ್ ಸೈಡ್. ಹೌ ಮೆನಿ ಟ್ರೀಸ್ ಆರ್ ದೇರ್ ಇನ್ ದ ಲೈನ್? ಸೊ ಲೈನ್ ಅಂತ ಹೇಳಿದ್ದು ಐ ಜಸ್ಟ್ ಕನ್ಸಿಡರ್ ಒಂದು ಹಾರಿಜಾಂಟಲ್ ಲೈನ್ ಕನ್ಸಿಡರ್ ಮಾಡ್ತೇನೆ. ಈ ಲೈನಲ್ಲಿ ಒಂದು ಪರ್ಟಿಕ್ಯುಲರ್ ಟ್ರೀ ಕನ್ಸಿಡರ್ ದಿಸ್ ಇಸ್ ದ ಪರ್ಟಿಕ್ಯುಲರ್ ಟ್ರೀ. ದಿಸ್ ಟ್ರೀ ಈಸ್ ಫಿಫ್ತ್ ಫ್ರಮ್ ದ ಐದರ್ ಸೈಡ್ ಅಂತ ಹೇಳಿದರೆ ಲೆಫ್ಟಿಂದ ಕೌಂಟ್ ಮಾಡ್ತಾ ಬಂದರೂ ಕೂಡ ದಟ್ ಟ್ರೀ ಇಸ್ ಫಿಫ್ತ್ ಪೊಸಿಷನ್. ರೈಟಿಂದ ಕೌಂಟ್ ಮಾಡ್ತಾ ಬರುವಾಗ ಕೂಡ ಅದರ ಪೊಸಿಷನ್ ಇಸ್ ನಥಿಂಗ್ ಬಟ್ ಫಿಫ್ತ್ ಒನ್. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ದಿಸ್ ಟ್ರೀ ಇಸ್ ದ ಫಿಫ್ತ್ ಒನ್. ಸಿಮಿಲರ್ಲಿ ರೈಟಿಂದ ಕನ್ಸಿಡರ್ ಮಾಡುವಾಗ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ದಟ್ ಪರ್ಟಿಕ್ಯುಲರ್ ಟ್ರೀ ಇಸ್ ನಥಿಂಗ್ ಬಟ್ ಫಿಫ್ತ್ ಒನ್. ಸೊ ಇಲ್ಲಿ ಎಷ್ಟು ಉಂಟು? 4 ಟ್ರೀಸ್ ಪ್ಲಸ್ ಈ ಸೈಡಿಂದ ಎಷ್ಟಾಯಿತು? ಎಗೇನ್ 4 ಪ್ಲಸ್ ದಿಸ್ ಪರ್ಟಿಕ್ಯುಲರ್ ಟ್ರೀ. ಸೊ ಎಷ್ಟಾಯಿತು ಟೋಟಲ್ ಆಗಿ? ದೆರ್ ಆರ್ 9 ಟ್ರೀಸ್ ಇನ್ ದ್ಯಾಟ್ ಲೈನ್. ಫಾರ್ಮುಲಾ ಬೇಸ್ಡಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದರೆ, it is given that it is fifth from the either side. So first side in the fifth, again one more side in the again 5. You have to go for -1 because ಆ ಪರ್ಟಿಕ್ಯುಲರ್ ಟ್ರೀ ಎರಡರಲ್ಲಿ ಕೂಡ ಬಂದಿರ್ತದೆ. ಸೊ ಗೋ ಫಾರ್ ಮೈನಸ್, ಆನ್ಸರ್ ಇಸ್ ನಥಿಂಗ್ ಬಟ್ 9. ಥಿಯರಿಟಿಕಲ್ ಆಗಿ ಮಾಡುವಾಗ ದಿಸ್ ಇಸ್ ದ ಮೆಥಡ್. ಇಫ್ ಯು ವಾಂಟ್ ಟು ಅಪ್ಲೈ ದ ಫಾರ್ಮುಲಾ, ದಿಸ್ ಇಸ್ ದ ಫಾರ್ಮುಲಾ. ಆನ್ಸರ್ ಇಸ್ ನಥಿಂಗ್ ಬಟ್ 9. One more. In a line of girls, Ramya's position is 15th from the left and from the right her position is 17. How many girls are there in the line? Consider one line. Line consider ಮಾಡಿ. Consider somewhere Ramya. Ramya's position is 15th from the left. ಸೊ ಲೆಫ್ಟಿಂದ ಕೌಂಟ್ ಮಾಡ್ತಾ ಬರುವಾಗ ಅವಳ ಪೊಸಿಷನ್ ಎಷ್ಟು? 15. ಹಾಗಾದರೆ ಅವಳ ಲೆಫ್ಟಿಗೆ ಎಷ್ಟು ಮೆಂಬರ್ಸ್ ಇರಬೇಕು? 14. ಸಿಮಿಲರ್ಲಿ ಹರ್ ಪೊಸಿಷನ್ ಫ್ರಮ್ ದ ರೈಟ್ ಇಸ್ ನಥಿಂಗ್ ಬಟ್ 17. ರೈಟಿಂದ ಕೌಂಟ್ ಮಾಡುವಾಗ ಅವಳ ಪೊಸಿಷನ್ ಇಸ್ ನಥಿಂಗ್ ಬಟ್ 17. ಸೊ ಅವಳ ರೈಟಿಗೆ ಎಷ್ಟು ಮೆಂಬರ್ಸ್ ಇರಬೇಕು? 16. ಒನ್ ಪರ್ಟಿಕ್ಯುಲರ್ ಗರ್ಲ್ ಇಸ್ ನಥಿಂಗ್ ಬಟ್ ರಮ್ಯಾ. ಅವಳ ಲೆಫ್ಟಿಗೆ 14 ಮೆಂಬರ್ಸ್, ಅವಳ ರೈಟಿಗೆ 16 ಮೆಂಬರ್ಸ್. ಸೊ ಎಲ್ಲವನ್ನು ಆ್ಯಡ್ ಮಾಡಿ ಯು ವಿಲ್ ಗೆಟ್ ನಂಬರ್ ಆಫ್ ಗರ್ಲ್ಸ್ ಇನ್ ದ್ಯಾಟ್ ಲೈನ್. ಸೊ 14 ಪ್ಲಸ್ 6 ನಥಿಂಗ್ ಬಟ್ 30. ಆ 30ಗೆ ಎಷ್ಟು ಆ್ಯಡ್ ಮಾಡಬೇಕು? 1, ದಟ್ ಈಸ್ ಫಾರ್ ರಮ್ಯಾ. ಸೊ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಆರ್ 31. ಸೊ ಆನ್ಸರ್ ಇಸ್ 31. ನೆಕ್ಸ್ಟ್ ಒನ್. ಇನ್ ಅ ಕ್ಲಾಸ್ Kamal ranks 12th from the last and Peter ranks 23rd from the first. How many students are there in the class? ನಾನು ಆಗ ಕನ್ಸಿಡರ್ ಮಾಡಿದ್ದು ನಿಮಗೆ ಹಾರಿಜಾಂಟಲ್ ಲೈನ್, ಬಿಕಾಸ್ ಲೈನ್ ಅಂತ ಬಂದಿತ್ತು. ಇಲ್ಲಿ ರ್ಯಾಂಕ್ ಅಂತ ಬಂದಾಗ ಯು ಕ್ಯಾನ್ ಗೋ ಫಾರ್ ಅ ಹಾರಿಜಾಂಟಲ್ ಲೈನ್, ಬಟ್ ಐ ವಿಲ್ ಗೋ ಫಾರ್ ವರ್ಟಿಕಲ್ ಲೈನ್. ಹೇಗೆ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಹೀಗೆ ಕನ್ಸಿಡರ್ ಮಾಡಿದರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ಅಪ್ ಟು ಲಾಸ್ಟ್ ರ್ಯಾಂಕ್. ವರ್ಟಿಕಲ್ ಲೈನ್ ಕನ್ಸಿಡರ್ ಮಾಡಿದರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ಅಪ್ ಟು ಲಾಸ್ಟ್ ರ್ಯಾಂಕ್. Okay. So in our class, Kamal ranks 12th from the last. Somewhere Kamal ranks 12th from the last. Last ಇಂದ ಅವನ ರ್ಯಾಂಕ್ ಎಷ್ಟು ಉಂಟು? 12. ಹಾಗಾದ್ರೆ ಅವನ ಬಿಲೋ ಎಷ್ಟು ಮೆಂಬರ್ಸ್ ಇರಬೇಕು? 11 ಮೆಂಬರ್ಸ್. ಒನ್ ಮೋರ್ ಥಿಂಗ್. Peter ranks 23rd from the first. So somewhere Peter ರ್ಯಾಂಕ್ಸ್ 23rd ಫ್ರಮ್ ದ ಫಸ್ಟ್ ಅಂತ ಹೇಳುವಾಗ ಅವನ ಎಬೋ ಎಷ್ಟು ಜನ ಇರಬೇಕು? 22 ಮೆಂಬರ್ಸ್. ಸೊ ಈ ವೇಯಲ್ಲಿ ಆನ್ಸರ್ ಮಾಡಲಿಕ್ಕೆ ಹೋದರೆ 22 ಮೆಂಬರ್ಸ್ ಪ್ಲಸ್ 11 ಮೆಂಬರ್ಸ್ 33 ಆಯಿತು. 1 ಫಾರ್ ಪೀಟರ್ 34 ಆಯಿತು. 1 ಮೋರ್ ಫಾರ್ ಕಮಲ್, ಆನ್ಸರ್ 35 ಆಯಿತು. ಆಪ್ಷನ್ಸಲ್ಲಿ ಉಂಟು 35. ಬಟ್ ಜಸ್ಟ್ ಲುಕ್ ಎಟ್ ದ ಲಾಸ್ಟ್ ಆಪ್ಷನ್. ಇಟ್ ಈಸ್ ಗಿವನ್ ದಟ್ ಡೇಟಾ ಇಸ್ ಇನ್ಅಡಿಕ್ವೇಟ್. ಅಂದರೆ ಕೊಟ್ಟ ಕ್ವಶನಿಗೆ ಆನ್ಸರ್ ಮಾಡಲಿಕ್ಕೆ ಇಲ್ಲಿ ಕೊಟ್ಟ ಡೇಟಾ ಸಾಕಾಗೋದಿಲ್ಲ ಅಂತ ಅರ್ಥ. ಓಕೆ, ಇದೇ ಪ್ರಾಬ್ಲಮನ್ನು ಇನ್ನೊಂದು ವೇಯಲ್ಲಿ ಕನ್ಸಿಡರ್ ಮಾಡ್ಬೋದು.
Now consider somewhere Kamal, ಅವನ ಬಿಲೋ ಎಷ್ಟು ಮೆಂಬರ್ಸ್ ಇರಬೇಕು? 11 ಮೆಂಬರ್ಸ್. ಸೊ ನಾನೀಗ ಪೀಟರ್ ಅಂತ ಹೇಳುವಾಗ ಇಲ್ಲೇ ಪೀಟರ್ಗೆ ಪೊಸಿಷನ್ ಕೊಡಬೇಕಂತ ಇಲ್ಲ. ಐ ಕ್ಯಾನ್ ಗೋ ಫಾರ್ ಪೀಟರ್. ಫಾರ್ ಎಕ್ಸಾಂಪಲ್ ಈ 11 ಮೆಂಬರ್ಸಲ್ಲಿ ಇಫ್ ಐ ಗೋ 1 2 3 ಅಪ್ ಟು ನಾನು 11 ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಯಾವುದೋ ಒಂದು ಪೊಸಿಷನಲ್ಲಿ ಐ ಕ್ಯಾನ್ ಗೋ ಫಾರ್ ಟೇಕ್ ಇಟ್ ಆಸ್ ಪೀಟರ್. ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ಪೀಟರ್ನ ಇಲ್ಲಿ ಕನ್ಸಿಡರ್ ಮಾಡಿದರೆ ಅವನ ಎಬೋ ಎಷ್ಟು ಜನ ಇರಬೇಕು? 22 ಮೆಂಬರ್ಸ್. ಸೊ ಆಫ್ಟರ್ ಪೀಟರ್ 1 2 3 ಅಪ್ ಟು 22 ತನಕ ಕೂಡ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಬರುವ ಆನ್ಸರ್ ದ್ಯಾಟ್ ಈಸ್ ಡಿಫ್ರೆಂಟ್. ಸೊ ಆನ್ಸರ್ ಇಸ್ ನಥಿಂಗ್ ಬಟ್ ಡೇಟಾ ಇನ್ಅಡಿಕ್ವೇಟ್ ಅಂತ ಹೇಳಿದರೆ ಕೊಟ್ಟ ಕ್ವಶನಿಗೆ ಆನ್ಸರ್ ಮಾಡಲಿಕ್ಕೆ ಇವರು ಕೊಟ್ಟ ಡೇಟಾ ಇಷ್ಟು ಡೇಟಾ ಈಸ್ ಇನ್ಸಫಿಷಿಯಂಟ್. ಇಲ್ಲಿ ಕೊಟ್ಟ ಡೇಟಾ ಸಾಕಾಗೋದಿಲ್ಲ ಅಂತ ಅರ್ಥ. ಸೊ ಆನ್ಸರ್ ಇಸ್ ಡೇಟಾ ಇನ್ಅಡಿಕ್ವೇಟ್. ನೆಕ್ಸ್ಟ್ ಒನ್. In a row, 49 persons are standing, 23 persons are standing to the right of Amit and 17 persons to the left of Bhagat. How many there are standing between them if Bhagat stands ahead of Amit? So, ಇಲ್ಲಿ ಕನ್ಸಿಡರ್ ಮಾಡುವಾಗ ರೋ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಐ ವಿಲ್ ಗೋ ಫಾರ್ ಅ ಹಾರಿಸಾಂಟಲ್ ಲೈನ್. ಟೋಟಲ್ ಎಷ್ಟು ಜನ ಇದ್ದಾರೆ? ದರ್ ಆರ್ 49 persons. Out of that, 23 are right of Amit, 17 persons are left of Bhagat. ಕೇಳಿದ ಕ್ವೆಶನ್ ಹೌ ಮೆನಿ ಪರ್ಸನ್ಸ್ ಆರ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್ ಅಂತ ಹೇಳಿದರೆ ಅಮಿತ್ ಮತ್ತು ಭಗತ್ ಮಿಡಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದು. ದ ಕಂಡೀಷನ್ ಗಿವನ್ ಭಗತ್ ಸ್ಟ್ಯಾಂಡ್ಸ್ ಅಹೆಡ್ ಆಫ್ ಅಮಿತ್. ಇಫ್ ಐ ಟೇಕ್ ಇಟ್ ಆಸ್ ಭಗತನ್ನು ಬಿ ಅಂತ ಕನ್ಸಿಡರ್ ಮಾಡ್ತಾನೆ, ಅಮಿತನ್ ಎ ಅಂತ ಕನ್ಸಿಡರ್ ಮಾಡಿದರೆ ಭಗತ್ ಸ್ಟ್ಯಾಂಡ್ಸ್ ಅಹೆಡ್ ಆಫ್ ಅಮಿತ್. ಅಹೆಡ್ ಅಂತ ಹೇಳಿದರೆ ಮುಂದೆ ಅಂತ ಅರ್ಥ. ಅಂದರೆ ಭಗತ್ ಅಮಿತ್ಗಿಂತ ಮುಂದೆ ಇದ್ದಾನೆ. ಸೊ ನಾನು ಲೈನ್ ಅಂತ ಕನ್ಸಿಡರ್ ಮಾಡುವಾಗ ಆಲ್ವೇಸ್ ಕನ್ಸಿಡರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿ ಲೈನ್ ಸ್ಟಾರ್ಟ್ ಆದರೆ ಇಲ್ಲಿ ಲೈನ್ ಎಂಡ್ ಆಗ್ತದೆ ಅಂತ ಅರ್ಥ. ಸೊ ಯಾರು ಫಸ್ಟ್ ಬರಬೇಕು? ಭಗತ್ ಅಮಿತ್ ಇದ್ದು ಮುಂದೆ ಬರಬೇಕು. ಸೊ ಸಮ್ವೇರ್ ಭಗತ್ ದೆನ್ ಕಮ್ಸ್ ಅಮಿತ್. ಕೇಳಿದ ಕ್ವೆಶನ್ ಭಗತ್ ಮತ್ತು ಅಮಿತ್ ಮಿಡಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ನಾ ಟೋಟಲ್ 49. ಔಟ್ ಆಫ್ ದ್ಯಾಟ್ 23 ಆರ್ ಟು ದ ರೈಟ್ ಆಫ್ ಅಮಿತ್. ಸೊ ಅಮಿತ್ ಇಸ್ ಹಿಯರ್. ಅಮಿತ್ ಇದ್ದು ರೈಟ್ ಸೈಡ್. ಹೌ ಮೆನಿ ಆರ್ ದರ್? 23. ಸೊ ಅಮಿತ್ ಇದ್ದು ರೈಟಲ್ಲಿ ದರ್ ಆರ್ 23 ಪೀಪಲ್. 17 persons ಟು ದ ಲೆಫ್ಟ್ ಆಫ್ ಭಗತ್. ಸೊ ಭಗತ್ ಈಸ್ ಹಿಯರ್. ಅವನ ಲೆಫ್ಟಿಗೆ ಎಷ್ಟು ಜನ? 17 ಮೆಂಬರ್ಸ್. ನಾ ಇಷ್ಟು ಜನರನ್ನು ಆ್ಯಡ್ ಮಾಡ್ಕೊಳ್ಳಿ. 17 ಪ್ಲಸ್ 23 ಎಷ್ಟಾಯಿತು? 40 ಆಯಿತು. ಆ 40ಗೆ ಆ್ಯಡ್ ಭಗತ್ ಆಸ್ ವೆಲ್ ಆಸ್ ಅಮಿತ್ ಟು ಆ್ಯಡ್ ಮಾಡಿ ಎಷ್ಟಾಯಿತು? 42 ಆಯಿತು. ಟೋಟಲ್ ಇರುವ ಜನ ಎಷ್ಟು? 49. 49ಅಲ್ಲಿ ಗೋ ಫಾರ್ -42. ರಿಮೈನಿಂಗ್ ಆರ್ ನಥಿಂಗ್ ಬಟ್ 7 ಮೆಂಬರ್ಸ್. ಆಲ್ರೆಡಿ 49 ಮೆಂಬರ್ಸ್ ಈ ರೋ ಅಲ್ಲಿ ಇದ್ದಾರೆ ಅಂತ ಹೇಳಿ ಆಗಿದೆ. ಅದರಲ್ಲಿ 7 ಮೆಂಬರ್ಸ್ ಆ ಲೆಫ್ಟ್ನ. ಅವರಿಗೆ ಬೇರೆ ಯಾವ ಪೊಸಿಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಭಗತ್ ಇದ್ದು ಲೆಫ್ಟ್ ಆಲ್ರೆಡಿ ಫಿಲ್ ಆಗಿದೆ, ಅಮಿತ್ ಇದ್ದು ರೈಟ್ ಆಲ್ರೆಡಿ ಫಿಲ್ ಆಗಿದೆ. ರಿಮೈನಿಂಗ್ ಪ್ಲೇಸ್ ಎಲ್ಲಿ ಉಂಟು? ಇನ್ ಬಿಟ್ವೀನ್ ಭಗತ್ ಆ್ಯಂಡ್ ಅಮಿತ್. ಹೌ ಮೆನಿ ಪೀಪಲ್ ಆರ್ ದರ್? 7 ಆರ್ ದರ್. ಸೊ ಆನ್ಸರ್ ಇಸ್ ನಥಿಂಗ್ ಬಟ್ 7 people are standing in between Bhagat and Amit. Next one. In a queue of 29 people, Pooja stands 10th from the front end, Sakshi stands 6th from the rear end, Shri stands exactly between Pooja and Sakshi. Then what is the position of Shri from the rear end? ಇಲ್ಲಿ ಆಲ್ರೆಡಿ ಕ್ಯೂ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಾರಿಸಾಂಟಲಿ ಆ ವರ್ಟಿಕಲ್ ಬೋತ್ ಆರ್ ಫೈನ್. ಬಟ್ ಕ್ಯೂ ಅಂತ ಮೆನ್ಷನ್ ಮಾಡುವಾಗ ಇಟ್ ಈಸ್ ಬೆಟರ್ ಯು ಕ್ಯಾನ್ ಗೋ ಫಾರ್ ಅ ವರ್ಟಿಕಲ್ ಲೈನ್. ಓಕೆ. ಸೊ ಟೋಟಲ್ 29. ಪೂಜಾ ಸ್ಟ್ಯಾಂಡ್ಸ್ 10th ಫ್ರಮ್ ದ ಫ್ರಂಟ್ ಎಂಡ್. ಸೊ ಫ್ರಂಟ್ ಎಂಡಿಂದ ಕನ್ಸಿಡರ್ ಮಾಡುವಾಗ ಸಮ್ವೇರ್ ಪೂಜಾ. ಶಿ ಸ್ಟ್ಯಾಂಡ್ಸ್ 10th ಫ್ರಮ್ ದ ಫ್ರಂಟ್ ಎಂಡ್. ಇಲ್ಲಿಂದ ಕೌಂಟ್ ಮಾಡ್ತಾ ಬರುವಾಗ ಅವಳ ಪೊಸಿಷನ್ ಇಸ್ 10th. ಹಾಗಾದ್ರೆ ಅವಳ ಎಬೋ ಎಷ್ಟು ಜನ ಇರಬೇಕು? 9 ಮೆಂಬರ್ಸ್. ಸಿಮಿಲರ್ಲಿ ಸಾಕ್ಷಿ ಸ್ಟ್ಯಾಂಡ್ಸ್ 6th ಫ್ರಮ್ ದ ರೇರ್ ಎಂಡ್. ರೇರ್ ಎಂಡ್ ಈಸ್ ನಥಿಂಗ್ ಬಟ್ ದ ಫ್ರಮ್ ದ ಬ್ಯಾಕ್ ಎಂಡ್.
somewhere Sakshi, she stands 6th from the rear end. ಇಲ್ಲಿಂದ ಅವಳ ಪೊಸಿಷನ್ 6 ಆಗಬೇಕು ಅಂತ ಹೇಳಿದರೆ ಅವಳ ಬಿಲೋ ಎಷ್ಟು ಜನ ಇರಬೇಕು? 5 members. Now the question is, Shri stands exactly between Pooja and Sakshi. What is the position of Shri from the rear end? ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳುವ. We will go for how many people are there between Pooja and Sakshi. ಇಲ್ಲಿ 9 members ಪ್ಲಸ್ 1 10 ಆಯಿತು, ಪ್ಲಸ್ 1 11 ಪ್ಲಸ್ 5 16 ಆಯಿತು. ಟೋಟಲ್ ಹೌ ಮೆನಿ ಆರ್ ದೇರ್? ಟೋಟಲ್ 29 ಆರ್ ದೇರ್. ನಮಗಿಲ್ಲ ಎಷ್ಟು ಮೆಂಬರ್ಸ್ ಆಯಿತು? 16 ಮೆಂಬರ್ಸ್ ಆಯಿತು. ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟಾಯಿತು? 13 ಪೀಪಲ್. ಆ 13 ಪೀಪಲ್ ಎಲ್ಲಿ ಬರಬೇಕು? ಆಲ್ರೆಡಿ ಮೆನ್ಷನ್ 29 persons ಆರ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ. ಪೂಜಾ ಅವಳ ಅಬೋ ಫಿಲ್ ಆಗಿದೆ, ಸಾಕ್ಷಿ ಬಿಲೋ ಅಗೇನ್ ಫಿಲ್ ಆಗಿದೆ. ಪ್ಲೇಸ್ ಇರುವಂಥದ್ದಲ್ಲಿ ಇನ್ ಬಿಟ್ವೀನ್ ಪೂಜಾ ಆ್ಯಂಡ್ ಸಾಕ್ಷಿ. ಹೌ ಮೆನಿ ಆರ್ ದೇರ್? 13 ಆರ್ ದೇರ್. ಸೊ ಇವರ ಮಿಡ್ಲಲ್ಲಿ ಎಷ್ಟು ಮೆಂಬರ್ಸ್ ಬರ್ತಾರೆ? 13 ಮೆಂಬರ್ಸ್ ಬರ್ತಾರೆ. ಔಟ್ ಆಫ್ ದ್ಯಾಟ್ 13, Shri is the person, Shri stands exactly between Pooja and Sakshi. ಈ 13ಅಲ್ಲಿ one girl is called Shri. It is mentioned that she stands exactly between, that is important, exactly between Pooja and Sakshi. So Pooja ಮತ್ತು ಸಾಕ್ಷಿ exactly between ಅಲ್ಲಿ ಒಂದು ಡಿವೈಡ್ ಮಾಡಿ. Here comes Shri. This is the girl Shri. ಇಷ್ಟಾದಮೇಲೆ ಔಟ್ ಆಫ್ 13 one girl is nothing but Shri. ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟು ಮೆಂಬರ್ಸ್ ಆಯಿತು? 12 ಮೆಂಬರ್ಸ್. ಆ 12 ಮೆಂಬರ್ಸ್ ಹೇಗೆ ಸ್ಪ್ಲಿಟ್ ಆಗಬೇಕು? ಇನ್ ಬಿಟ್ವೀನ್ ಪೂಜಾ ಆ್ಯಂಡ್ ಸಾಕ್ಷಿ, ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ನಥಿಂಗ್ ಬಟ್ ಶ್ರೀ ಇಸ್ ದೆ. ಸೊ ರಿಮೈನಿಂಗ್ ವಿಲ್ ಬಿ 12. ಆ 12ಅಲ್ಲಿ ಹೇಗೆ ಬರಬೇಕು? ಇಲ್ಲಿ 6 ಮೆಂಬರ್ಸ್ ಆ್ಯಂಡ್ ಹಿಯರ್ 6 ಮೆಂಬರ್ಸ್. ಇಟ್ ಈಸ್ ಬಿಕಾಸ್ ಶ್ರೀ ಸ್ಟ್ಯಾಂಡ್ಸ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಪೂಜಾ ಆ್ಯಂಡ್ ಸಾಕ್ಷಿ. ಕೇಳಿದ ಕ್ವೆಶನ್, ವಾಟ್ ಈಸ್ ದ ಪೊಸಿಷನ್ ಆಫ್ ಶ್ರೀ ಫ್ರಮ್ ದ ರೇರ್ ಎಂಡ್ ಅಂತ ಕೇಳಿದ್ದು. ರೇರ್ ಎಂಡ್ ಅಂತ ಹೇಳಿದರೆ ಬ್ಯಾಕ್ ಎಂಡ್. ಸೊ ಸಾಕ್ಷಿ ಬಿಲೋ ನೋಡಿ ಎಷ್ಟು ಜನ ಇದ್ದಾರೆ ಅಂತ. 5 ಪ್ಲಸ್ 1 ಸಾಕ್ಷಿ 6 ಆಯಿತು. 6 ಪ್ಲಸ್ 6 ಮೆಂಬರ್ಸ್ 12 ಮೆಂಬರ್ಸ್ ಆಯಿತು. ಬಿಲೋ ಶ್ರೀ ದೆರ್ ಆರ್ 12 ಮೆಂಬರ್ಸ್. ಇಫ್ ದೆರ್ ಆರ್ 12 ಮೆಂಬರ್ಸ್ ಬಿಲೋ ಹರ್, ಶಿ ವಿಲ್ ಬಿ 13th ಫ್ರಮ್ ದ ರೇರ್ ಎಂಡ್. ಸೊ ಆನ್ಸರ್ ಇಸ್ ನಥಿಂಗ್ ಬಟ್ ಶಿ ಈಸ್ 13th ಫ್ರಮ್ ದ ರೇರ್ ಎಂಡ್. Next one. In a row of girls, Julie's position is 10th from the left, while Lata's position from the right is 16th. When they interchange their positions, Julie's position becomes 20th from the left. Then, how many girls are there in the line? So, line anta mention madidare. Go for a horizontal line. Julie's position 10th from the left. somewhere ಜೂಲಿ ಲೆಫ್ಟಿಂದ ಅವಳ ಪೊಸಿಷನ್ 10th ಆಗಬೇಕು. ಅಂದರೆ ಅವಳ ಲೆಫ್ಟಿಗೆ ದೆರ್ ಮಸ್ಟ್ ಬಿ 9 ಮೆಂಬರ್ಸ್. ಸಿಮಿಲರ್ಲಿ ಲತಾಸ್ ಪೊಸಿಷನ್ ಫ್ರಮ್ ದ ರೈಟ್ ಇಸ್ 16th. ಸೊ ಸಮ್ವೇರ್ ಲತಾ ಅವಳ ರೈಟಿಗೆ, ಅವಳ ಪೊಸಿಷನ್ ಎಷ್ಟು? ರೈಟಿಂದ 16 ಆಗಬೇಕು ಹೇಳಿದರೆ ಅವಳ ರೈಟಿಗೆ ಎಷ್ಟು ಮೆಂಬರ್ಸ್ ಇರಬೇಕು? 15 ಮೆಂಬರ್ಸ್. ವೆನ್ ದೇ ಇಂಟರ್ಚೇಂಜ್ ದೇರ್ ಪೊಸಿಷನ್ ಅಂತ ಹೇಳಿದರೆ again just draw one line. Position, instead of Julie you will get Lata, instead of Lata you will get Julie. ಅವರು ಮಾತ್ರ ಅವರ ಪೊಸಿಷನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ 9 ಮೆಂಬರ್ಸ್ ಚೇಂಜ್ ಆಗೋದಿಲ್ಲ, ಸೇಮ್ 9 ಮೆಂಬರ್ಸ್. ಅಟ್ ದ ಸೇಮ್ ಟೈಮ್ ಈ 15 ಮೆಂಬರ್ಸ್ ಚೇಂಜ್ ಆಗೋದಿಲ್ಲ, ನಥಿಂಗ್ ಬಟ್ ಸೇಮ್ 15 ಮೆಂಬರ್ಸ್. ಇಂಟರ್ಚೇಂಜ್ ಆಗೋದು ಜೂಲಿ ಆ್ಯಂಡ್ ಲತಾಸ್ ಪೊಸಿಷನ್ ಅಷ್ಟೇ. ದೆನ್ ವೆನ್ ದ ಇಂಟರ್ಚೇಂಜ್, Julie's position becomes 20th from the left. Interchange ಆದಮೇಲೆ Julie's position from the left is 20th. ಅಂದರೆ ಲೆಫ್ಟಿಂದ ಕೌಂಟ್ ಮಾಡ್ತಾ ಬರುವಾಗ, ಇಲ್ಲಿಂದ ಇಷ್ಟು ಕೌಂಟ್ ಮಾಡ್ತಾ ಬರುವಾಗ Julie's position is nothing but 20th. ಮೀನಿಂಗ್ ಏನಾಯಿತು? ಜೂಲಿದು ಲೆಫ್ಟಿಗೆ ದೆರ್ ಆರ್ 19 ಮೆಂಬರ್ಸ್ ಅಂತ ಆಯಿತು. ಕೇಳಿದ ಕ್ವೆಶನ್ ಅಂತ ದೆನ್ ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಇನ್ ದ ಲೈನ್ ಅಂತ ಹೇಳಿತು. ಸೊ ಪರ್ಟಿಕ್ಯುಲರಾಗಿ ಕನ್ಸಿಡರ್ ಮಾಡಿದರೆ, ಇಫ್ ಐ ಕನ್ಸಿಡರ್ ದ ಸೇಮ್ ಲೈನ್, ಯಾರ ಬೇಸ್ ಮೇಲೆ ಎಕ್ಸಾಕ್ಟ್ಲಿ ವೇಸ್ ಉಂಟು ಇಲ್ಲಿ ನೋಡುವಾಗ, ಇಫ್ ಐ ಗೋ ಫಾರ್ ಜೂಲಿ,
ಅವಳ ರೈಟಿಗೆ 15 ಮೆಂಬರ್ಸ್, ಅವಳ ಲೆಫ್ಟಿಗೆ 19 members. So in a particular line, one particular girl is there, that is nothing but Julie. Left ige 19, right ige 15. Add everything, you will get total number of girls in that line. 19 plus 1 is 20. 20 plus 15 will be 35. So answer must be 35. Next one. Kiran is fourth from the right end of a row of boys and Bhuvan is 10th from the left, and there are 6 boys between Kiran and Bhuvan. If Kiran and Bhuvan interchange their position, what is Kiran's position from the right end of the row? So row anta consider ಮಾಡಿದ್ದು, I'll consider horizontal line. Kiran is fourth from the right end. So right ಇಂದ ಬರುವಾಗ Kiran is fourth. So somewhere Kiran. If he is fourth from the right end, ಎಷ್ಟು ಜನ ಇರಬೇಕು? 3 members. Next, Bhuvan is 10th from the left. Bhuvan, that is nothing but Bhuvan actually. Bhuvan is 10th from the left end. So left ಇಂದ consider somewhere Bhuvan. If he is 10th from the left, ಅವನ ಲೆಫ್ಟಿಗೆ ಎಷ್ಟು ಜನ ಇರಬೇಕು? That must be 9 members. Next question. If there are 6 boys between Kiran and Bhuvan, Bhuvan ಮತ್ತು Kiran ಮಿಡ್ಲಲ್ಲಿ there are 6 number of boys. If Kiran and Bhuvan interchange their position, what is the position of Kiran? So same thing, interchange ಮಾಡಿ. Instead of Bhuvan it is Kiran, instead of Kiran it is Bhuvan. Next ಎಂತ ಕೂಡ ಚೇಂಜ್ ಆಗೋದಿಲ್ಲ. 9 members are here, in between 6 members, ಇಲ್ಲಿ 3 members. Question is, what is Kiran's position from the right end of the row? So right ಇಂದ ಕನ್ಸಿಡರ್ ಮಾಡಿ, what is position of Kiran? 3 members plus 1 4 ಆಯಿತು, 4 plus 6 10 ಆಯಿತು. Kiran ಇದ್ದು ರೈಟಿಗೆ 10 members are there, so his position will be nothing but 10 plus 1, nothing will be 11th one. Thank you. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.